ವೆಲ್ಕಮ್. ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ಬಹಳ ದಿನಗಳಿಂದಲೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದಂಥ ವಿಚಾರ ಅದೇ ಈ ಅನ್ನದಾತರ ಹೋರಾಟ ವಿಚಾರ. ಈ ಅನ್ನದಾತರ ಭೂಮಿಗಾಗಿ ಹೋರಾಟ ಅನ್ನುವಂಥದ್ದು ಇವತ್ತು ನಿನ್ನೆಯಿಂದ ಅಲ್ಲ, ಈ ಬ್ರಿಟಿಷರ ಕಾಲದಿಂದಲೂ ಕೂಡ ಹೋರಾಟ ನಡ್ಕೊಂಡೇ ಬಂದಿದೆ. ಅಂದಿನಿಂದಲೂ ಕೂಡ ರೈತರು ತಮ್ಮ ಭೂಮಿಗಾಗಿ ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ನಡೆಸ್ಕೊಂಡೇ ಬಂದಿದ್ದಾರೆ. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಏನಾದರೂ ಕಾಲಮಾನಗಳು ಪರಿಸ್ಥಿತಿಗಳು ಬದಲಾದ್ವಾ ಅಂತ ಕೇಳಿದ್ರೆ ಬಹುಶಃ ಬದಲಾವಣೆಗಳು ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಅಂಥದ್ದೇ ಒಂದಷ್ಟು ಘಟನೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಿದೆ. ಅದೇ ವಿಚಾರ ಇವತ್ತು ನಮ್ಮ ಜನಾಭಿಪ್ರಾಯದ ವಿಚಾರ ಕೂಡ ಹೌದು. ಅದೆಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಹೋರಾಟವನ್ನು ನಡೆಸ್ತಾನೆ ಇದ್ದಾರೆ. 500 ದಿನಗಳು ಹೆಚ್ಚಾಯಿತು ಈ ಹೋರಾಟ ಶುರುವಾಗಿ. ಆದರೆ ಈ ಹೋರಾಟದಲ್ಲಿ ಭಾಗಿಯಾಗಿದ್ರಲ್ವಾ ಆ ರೈತರಿಗೆ ಈಗ ಕಾನೂನು ಸಂಕಷ್ಟ. 20 ರೈತರ ವಿರುದ್ಧ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಾಗಿದೆ. ರಾಜಕೀಯ ಮೇಲಾಟದಲ್ಲಿ ಹಾಗಾದ್ರೆ ರೈತರು ಕಂಗಾಲಾದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾನೂನು ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಬಿಡದಿ ರೈತರು. FIR ನಲ್ಲಿ ಒಂದಷ್ಟು ಸೆಕ್ಷನ್ಗಳಿದೆ. ಆ ಸೆಕ್ಷನ್ಗಳು ಯಾವುವು, ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ, ಅದಕ್ಕೂ ಘಟನೆಗೂ ಏನು ಸಂಬಂಧ, ಅವುಗಳ ಅರ್ಥ ಏನು, ಇದೆಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ಸ್ಥಳದಲ್ಲೇ ಇಲ್ಲದಂಥ ಒಂದಷ್ಟು ರೈತರ ವಿರುದ್ಧವೂ ಕೂಡ FIR ನಲ್ಲಿ ಅವರ ಹೆಸರು ಉಲ್ಲೇಖ ಆಗಿದೆ. ಅನೇಕ ಸೆಕ್ಷನ್ಗಳಿದೆ. ಸರ್ಪ್ರೈಸಿಂಗ್ಲಿ ಈ ಸೆಕ್ಷನ್ಗಳನ್ನು ಯಾಕೆ ಹಾಕಿದ್ದಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. 20 ಮಂದಿ ರೈತರ ವಿರುದ್ಧ ಈಗ ಪ್ರಕರಣ ದಾಖಲಾಗಿರುವುದು. ಕಾನೂನು ಸುಳಿಯಲ್ಲಿ ಒಂದಷ್ಟು ರೈತರು ಸಿಲುಕಿಕೊಂಡಿದ್ದಾರೆ, ಹೌದು. ಅವರ ಪರವಾಗಿ ಅನೇಕರು ನಿಂತುಕೊಂಡಿದ್ದಾರೆ ಅನ್ನೋದು ಕೂಡ ಹೌದು. ಇದೆಲ್ಲವೂ ಕೂಡ ರಾಜಕೀಯವಾಗಿ ಒಂದು ಕಡೆ ಚರ್ಚೆ ಆದರೆ, ಮತ್ತೊಂದು ಕಡೆ ರೈತರ ಪರವಾಗಿ ಗಮನಿಸ್ತಾ ಹೋದರೆ ಈ ರೈತರು ಕಾನೂನು ಸುಳಿಯಲ್ಲಿ ಸಿಲುಕಿಕೊಂಡ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಕಾರಣ ಏನು ಅಂತಂದರೆ ಅದರಲ್ಲಿರುವಂಥ ಸೆಕ್ಷನ್ಗಳು, ಇಲ್ಲ ಸಲ್ಲದ ಒಂದಷ್ಟು ಸೆಕ್ಷನ್ಗಳು. ಅದ್ರ ಜೊತೆಯಲ್ಲಿ ಆ FIR ನಲ್ಲಿ ಇರುವಂಥ ಹೆಸರುಗಳನ್ನು ಗಮನಿಸಿದ್ರೆ ಅನೇಕರ ಸ್ಥಳದಲ್ಲೇ ಇರಲಿಲ್ಲ. ಸರ್ವೆ ನಂಬರ್ 3/2 ಅಲ್ಲಿ ಇರಲೇ ಇಲ್ಲ ಅನ್ನುವಂಥ ವಿಚಾರ. ಇದೆಲ್ಲವೂ ಕೂಡ ಈಗ ಈ FIR ಕಾಪಿನ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ ಅನ್ನೋದಂತೂ ಕನ್ಫರ್ಮ್ ಆಗ್ತಾ ಇದೆ. ದಿವೇತ್, ಅಶ್ವಿನಿ, ಸೆಕ್ಷನ್ 189 ಕಲಂ 2 ಇದೇನು ಹೇಳುತ್ತೆ ಅಂತಂದರೆ ನಿಮಗೆ ಅವರಿಗೆ ಮೇಜರಾಗಿ ಹಾಕಿರೋದು ಅದೇ 189 BNS ಕಾಯ್ದೆಯ ಪ್ರಕಾರ, ಭಾರತೀಯ ನ್ಯಾಯ ಸಂಹಿತೆ 2023ರ ಕಾಯ್ದೆಯ ಪ್ರಕಾರ. ನಿಮಗೆ 182 ಅಂದರೆ ಈಗ ನಿಮ್ಗೆ 189 ಅಂತಂದರೆ ಗುಂಪು ಸೇರೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರ್ತೀರಿ. ಮೊದಲಿಗೆ ಆ ಶಾಂತಿಯುತವಾದಂಥ ಪ್ರತಿಭಟನೆ ಇದ್ದಕ್ಕಿದ್ದಂಗೆ ಏನಾಗುತ್ತೆ ಅಂತಂದರೆ ಕಲ್ಲು ತೂರಾಟ, ಒಂದಷ್ಟು ಹಿಂಸಾಚಾರಗಳಿಗೆ ಎಡೆ ಮಾಡಿಕೊಡುವಂಥ ಘಟನೆಗಳಾದಾಗ ಅದಾದ ಮೇಲೂ ಕೂಡ ನೀವು ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ನಿಮ್ಮ ಹೆಸರು ತೊಗೊಂಡು ಆಗಲೂ ಅಶ್ವಿನಿ ಅವರಲ್ಲಿ ಕಾಣಿಸ್ಕೊಂಡ್ರು ಅಂತಂದರೆ ಅಶ್ವಿನಿ ಅವ್ರ ಮೇಲೆ 189 ಕಲಂ 2 BNS ಕಾಯ್ದೆ. ಹಿಂದೆ ಅದು IPC 143 ಇತ್ತು, IPC ಸೆಕ್ಷನ್ 143 ಇತ್ತು. ಈಗ ಅದು 189 ಕಲಂ 2 ಆಗಿದೆ. ಈ ಥರ ಏನಾದ್ರು ಸಿಕ್ಕಾಕೊಂಡು FIR ಆಯಿತು ಅಂತಂದರೆ ಇದಕ್ಕೆ ಬೇಲೆಬಲ್ಲೇ, ನಾನ್ ಬೇಲೆಬಲ್ ಅಲ್ಲ, ಬೇಲೆಬಲ್ಲೇ. ಆದರೆ ಅದು ಪ್ರೂವ್ ಆಯಿತು ಅಂತಂದಾಗ 6 ತಿಂಗಳು ಜೈಲು ಶಿಕ್ಷೆ ಮತ್ತು ದಂಡ ಅಥವಾ 2 ವಿಧಿಸಲಾಗುತ್ತೆ. ಅಥವಾ ದಂಡ ಅಥವಾ 6 ತಿಂಗಳು ಜೈಲು ಶಿಕ್ಷೆ ಅಥವಾ ಎರಡನ್ನೂ ಕೂಡ ಅದು ಪ್ರಕರಣತೆಯ ತೀವ್ರತೆಯ ಮೇಲೆ ಅದನ್ನು ಮಾಡಲಾಗುತ್ತೆ. ಅದೇ ಥರ 352 353 ಎಲ್ಲ ಹಾಕಿದ್ದಾರೆ ಸೆಕ್ಷನ್ಗಳನ್ನ. ಆಮೇಲೆ ನಾವು ನೋಡ್ತಾ ಹೋಗೋಣ. ಅದಕ್ಕೆ ಮುಂಚಿತವಾಗಿ ನೋಡಿ, ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೆದಂಥ ಪ್ರತಿಭಟನೆಯ ವೇಳೆ ಕಾನೂನು ಉಲ್ಲಂಘಿಸಿದ ಆರೋಪದ ಮೇಲೆ ರೈತರ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ. ಆ ರೈತ ಕುಟುಂಬಗಳ ಮುಂದಿನ ಬದುಕು ಹೇಗೆ, ಕಾನೂನಾತ್ಮಕ ನೋಡಿ. ಈಗ ನಿಮಗೆ ಕೇಸ್ ಆಯಿತು ಅಂದರೆ ಕೋರ್ಟು ಕಚೇರಿ ಅಲಿಬೇಕು. ಅವರೇನು ಬೆಳೆ ಬೆಳಿಬೇಕಾ ಅಥವಾ ನೀವು ಮಾಡ್ತಾ ಇರುವಂಥ ಒಂದು ಸ್ವಾರ್ಥಕ್ಕೆ ರೈತರ ಬಲಿ ಆಗ್ತಾ ಇದೆ. ಇಲ್ಲಿ ಕಾನೂನಾತ್ಮಕ ಸವಾಲುಗಳೇನು ಅನ್ನುವಂಥ ಪ್ರಶ್ನೆಗಳು ಇವೆ. ದುಡಿದು ಬದುಕುವಂಥ ಅನ್ನದಾತರು ರಾಜಕೀಯ ಅಸ್ತ್ರದ ಸುಳಿಗೆ ಸಿಕ್ಕಾಕೊಂಡು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಯ್ತಾ? ರೈತರಿಗೆ ಎದುರಾಗಿರುವಂಥ ಕಾನೂನಾತ್ಮಕ ಸಂಕಷ್ಟಗಳೇನು ಅನ್ನುವಂಥದ್ದು ಇಂದಿನ ಕ್ಯಾಂಪೇನ್ ವಿಷಯ. ಇದಕ್ಕೆ ಸಂಬಂಧಿಸಿದಂಥ ಒಂದು ವರದಿ ಇದೆ. ಫಸ್ಟ್ ನೋಡ್ಕೊಂಬರೋಣ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ.